ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ನಮ್ಗೆ ಹೇಳ್ತಿದ್ರಿ, ಒಂದ್ ರೀತಿಯ ನರಕದ ಚಿತ್ರಣ ಕಣ್ಮುಂದೆನೆ ಹಾದು ಹೋಯ್ತು, ಸ್ವಲ್ಪ ಭಯನೂ ಆಯ್ತು, ನಿಜಕ್ಕೂ ಏನಾದ್ರೂ ಅಧರ್ಮದ ಹಾದಿ ಹಿಡಿದ್ರೆ ಗತಿ ಏನಾಗತ್ತೆ ಅಂತ ಮನವರಿಕೆ ಕೂಡ ಆಯ್ತು ಅಂತಾನೆ ಹೇಳ್ಬಹುದು. ಮುಂದೆ ಗುರುಜಿ. ನೋಡಿ ವೀಕ್ಷಕರೇ, ಇವತ್ತಿನ ದಿವಸಗಳಲ್ಲಿ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾನೆ ಇರ್ತಾನೆ. ಕೆಲವರು ಗೊತ್ತಿದ್ದು ತಪ್ಪು ಮಾಡ್ತಾನೆ, ಕೆಲವರು ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾನೆ. ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಏನಾದರೂ ಪ್ರಾಯಶ್ಚಿತ್ತ ಪಟ್ಟರೆ, ಕ್ಷಮಾಲೋಚನೆ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಫಲ ಉಂಟು. ಆದರೆ ಗೊತ್ತಿದ್ದು ತಪ್ಪು ಮಾಡಿದ್ರೆ ತುಳಿದು ಹಾಕ್ಬಿಡ್ತಾನೆ ಭಗವಂತ. ಯಾವ ರೀತಿ ತುಳಿತಾನೆ? ಸ್ಲೋ ಪಾಯ್ಸನ್, ನಿಧಾನವಾಗಿ ತುಳಿತಾನೆ, ಸುಮ್ಮನೆ ತುಳಿದೇ ಇಲ್ಲ ಅವನು ಎಷ್ಟು ಚೆನ್ನಾಗಿ ಬುದ್ಧಿವಂತ ಅಂದರೆ, ತಂದೆ ಮಾಡಿರೋದು ಮಗನ ಮುಖಾಂತರವಾಗಿ ಅಲ್ಲಿ ಚುಚ್ತಾ ಇರ್ತಾನೆ. ಮಗಳು ನರಳುತ್ತಾ ಇದ್ದಾಗ ಅದನ್ನು ನೋಡಿ ತಂದೆ ಆದವನು, ಅಬ್ಬಾ ಅಯ್ಯೋ ರಾಮ, ಇಷ್ಟೆಲ್ಲ ನಾನು ಕರ್ಮಗಳು ಈ ರೀತಿಯ ಅನುಭವಿಸ್ಬೇಕೇ ಅಂತ ನೋಡಿ ನರಳಿಸ್ಬೇಕು. ಅದಕ್ಕೆ ಸಾಕಷ್ಟು ಜನಕ್ಕೆ ತಮಗೇ ಕೊಡ್ತಾರೆ ಶಿಕ್ಷೆ, ಕೆಲವರಿಗೆ ಮಕ್ಕಳಿಗೆ ಕೊಡ್ತಾರೆ. ಅದಕ್ಕೆ ತಂದೆ ತಾಯಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಅಥವಾ ಪುಣ್ಯದ ಕೆಲಸ ಯಾವತ್ತು ಮಕ್ಕಳಿಗೆ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ವಾಡಿಕೆ, ಬಾಯಿ ಮಾತಲ್ಲ, ಸತ್ಯ ಘಟನೆ. ಇದರಲ್ಲಿ ಒಂದು ವಿಚಾರ ಹೇಳ್ತೀನಿ. ಶ್ರೀರಂಗಪಟ್ಟಣದಲ್ಲಿ ಯಾತಕ್ಕೆ ನಾವು ಸಂಸ್ಕಾರಗಳನ್ನು ಮಾಡಬೇಕು ಅಂತ ಇತಿಹಾಸಪೂರ್ವಕವಾಗಿ ಬಂದಿದೆ ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಎಲ್ಲರೂ ದುಡ್ಡನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಬಿಟ್ರು. ಆದರೆ ನಿಜವಾದ ಬಡವರು ಭಾಳ ಜನ ಆ ಮೆಟ್ಲ ಮೇಲೆ ಕೂತಿರ್ತಾರೆ. ಎಷ್ಟೋ ಜನ ಬಡ ಬ್ರಾಹ್ಮಣರು, ಅಯ್ಯೋ ಇವತ್ತು ಯಾವುದಾದ್ರು ಒಂದು ತಿಥಿ ಕಾರ್ಯ ಬಂದರೆ ಸಾಕು, ಒಂದು ಸ್ವಲ್ಪ ದುಡ್ಡು ಬಂದರೆ ಸಾಕು, ನಾನು ನನ್ನ ಮನೆ ಹೆಣ್ಮಕ್ಳಿಗೆ ಏನಾದರೂ ಊಟ ಹಾಕ್ಬೋದು, ಇಲ್ಲ ಬಾಡಿಗೆ ಕಟ್ಕೊಳ್ಳೋಕ್ಕೆ ಸ್ವಲ್ಪ ದುಡ್ಡು ಆಗಬೇಕು. ಯಾಕೆಂದರೆ ಅವರಿಗೆ ಆವತ್ತಿಂದ ಅವತ್ತು ಲಿವಿಂಗ್ ಟುಡೇ, ಇವತ್ತು ಬಂದರೆ ದುಡ್ಡು, ಇವತ್ತು ಊಟ, ಇಲ್ಲದೇ ಇದ್ದರೆ ಇಲ್ಲ. ಅಂದರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ, ಈ ರೀತಿ ಆಗ್ಬಿಡುತ್ತೆ. ಶ್ರೀರಂಗಪಟ್ಟಣದಲ್ಲೇ ಯಾಕೆ ಅಂತ ಹೇಳ್ತೀವಿ ಅಂದರೆ, ಸಾಧಾರಣವಾಗಿ ರಂಗನಾಥ ಸ್ವಾಮಿ ದೇವಸ್ಥಾನ ಕ್ಷೇತ್ರದಲ್ಲಿ ಪಶ್ಚಿಮ ನದಿ ಹರಿತಾ ಇದ್ದಾಗ ಕರ್ಮಗಳು ಬೇಗ ಕಳೆದು ಹೋಗುತ್ತೆ. ಶ್ರೀರಂಗಪಟ್ಟಣ, ಅಲ್ಲಿ ಶನೇಶ್ವರನು ವಾಸವಾಗಿರ್ತಾನೆ, ಕರ್ಮವನ್ನು ತಾನೇ ತಗೊಂಡು ಹೋಗ್ತಾನೆ ಅಂತ ರಂಗನಾಥ ಸ್ವಾಮಿ ಕಾಲಿಗೆ ಕಾವೇರಿ ನೀರನ್ನು ತೊಳಿತಾ ಇರ್ತಾಳೆ. ಅದಕ್ಕೆ ಆದಿರಂಗ. ಅವಳು ಬರ್ತಾ ಇದ್ದಾಗ ತಲಕಾವೇರಿಯಿಂದ ಮೊದಲು ಕಾಲು ತೊಳೆಯೋದೇ ಸಾಕ್ಷಾತ್ ರಂಗನಾಥನ ಪಾದ ಶ್ರೀರಂಗಪಟ್ಟಣದಲ್ಲಿ. ಅದರಿಗೆ ಮೊದಲನೇ ಕಾಲು ಆದಿರಂಗ. ಮಧ್ಯರಂಗ ಅಂತಕ್ಕಂಥ ಶಿಂಶ, ಶಿವನ ಸಮುದ್ರ. ಅಂತ್ಯರಂಗ ಅಂದರೆ ಶ್ರೀರಂಗಂ, ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಸಮುದ್ರವನ್ನು ಸೇರ್ಬಿಡ್ತಾಳೆ ಕಾವೇರಿ. ಆದರೆ ಮೊದಲನೇ ಸ್ಥಾನವನ್ನು ಕಾವೇರಿ ತೊಳಿಬೇಕಾದ್ರೆ ಹೇಳ್ತಾಳಂತೆ, ನಾನು ನಿನ್ನ ಪಾದವನ್ನು ಹೇಗೆ ತೊಳಿತಾ ಇದ್ದೀನೋ, ಹೇಗೆ ಕರ್ಮಗಳು ಅಂದರೆ ಅಲ್ಲಿರ್ತಕ್ಕಂಥ ಗಲೀಜುಗಳು, ಗಬ್ಬುಗಳು ಎಲ್ಲವನ್ನೂ ಕಾಲಿಂದ ತೆಗಿತೀವಿ. ಅದಕ್ಕೆ ಹಿಮ್ಮಡಿಯಲ್ಲಿ ಶನಿವಾಸ. ಇವತ್ತಿಗೂ ರಂಗನಾಥನ ಪಾದ ನೀವು ನೋಡ್ಬೋದು, ನದಿ ಹತ್ತಿರಕ್ಕಿರುತ್ತೆ. ಅಲ್ಲಿ ಈ ಥರ ಒಂದು ಕ್ಷೇತ್ರದಲ್ಲಿ ಯಾರಾದರೂ ತಮ್ಮ ಕರ್ಮಗಳನ್ನು ಕಳ್ಕೊಂಡ್ರೆ, ಭಗವಂತ ನನಗೆ ಒಂದು ಮಾತನ್ನು ಕೊಡು ರಂಗನಾಥ, ನಿನ್ನ ಕ್ಷೇತ್ರದಲ್ಲಿ ಯಾರು ಪಿಂಡ ಪ್ರದಾನವನ್ನು ಮಾಡ್ತಾರೋ, ಧರ್ಮ ರೀತಿಯಲ್ಲಿ ಮಾಡ್ತಾರೋ, ಖಂಡಿತವಾಗ್ಲೂ ಅವರಿಗೆಲ್ಲ ಕರ್ಮಗಳು ವಂಶ ಪಾರಂಪರೆಗೆ ಹೊಟ್ಟೋಗ್ಲಿ ಅಂತ ಅವಳೇ ಭಾಷೆಯನ್ನು ತಗೊತಾಳೆ. ಅಂಥ ಕಾವೇರಿ ಗಂಗೆ ಹೇಳ್ತಾಳಂತೆ, ನಾನು ಪವಿತ್ರ ಅಂತಾಳಂತೆ. ಕಾವೇರಿ ಹೇಳಿದ್ಲಂತೆ, ಅಯ್ಯೋ ನೀನು ಬರೀ ಪವಿತ್ರ ಅಷ್ಟೇ, ನಾನು ಕರ್ಮವನ್ನು ತೊಳೆಯೋಕ್ಕೆ ನ್ಯಾಯ ನೀತಿ ಧರ್ಮ ಅಂತ ಇಟ್ಕೊಂಡಿರೋ ದೊಡ್ಡ ತ್ಯಾಗಿ ಅಂತಾಳಂತೆ. ಅದಕ್ಕೋಸ್ಕರ ಇವತ್ತು ಕಾವೇರಿ ಒಬ್ಬಳೇ ಇಡೀ ಜಗತ್ತಲ್ಲಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಮೇಲ್ಗಡೆ ಉತ್ತರ ಭಾರತದಲ್ಲಿ, ಆದರೆ ಕಾವೇರಿ ಇಲ್ಲಿ ಒಬ್ಬಳು ಮಾತ್ರ. ಪಂಚಭೂತಗಳ ನಿಧ್ಯದಲ್ಲಿ, 5 ಲಿಂಗಗಳ ಮಧ್ಯದಲ್ಲಿ 3 ರಂಗನಾಥನ ಪಾದವನ್ನು ತೊಳೆದು ಕಾಯ ವಾಚ ಮನಸ್ಸ ಅವಳು ಸಮುದ್ರವನ್ನು ಸೇರ್ತಾಳೆ. ಅದಕ್ಕೆ ಕಾಯ ಅಂದರೆ ಕಾಯಕವೇ ಕೈಲಾಸ ಅಂತಾಗ, ಆ ಕೈಲಾಸವನ್ನು ಸೇರ್ಲಿ ನಮ್ಮ ಆತ್ಮಗಳು ಅಂತ ಮೊದಲನೇ ಕಾಯ ವಾಚ ಮನಸ್ಸ. ಕಾಯವನ್ನು ಅಂದರೆ ಕಾಯಕವನ್ನು ಪರಿಪೂರ್ಣವಾಗಿ ಇಲ್ಲಿ ಯಾರು ಶ್ರದ್ಧೆ ವಹಿಸಿ ಬ್ರಾಹ್ಮಣರು ಮಾಡ್ತಾರೋ ಶ್ರೀರಂಗಪಟ್ಟಣದಲ್ಲಿ, ಖಂಡಿತವಾಗ್ಲೂ ಒಳ್ಳೆ ಬ್ರಾಹ್ಮಣರು ಕೂಡ, ಬಡ ಬ್ರಾಹ್ಮಣರು ಕೂಡ ಶ್ರೀರಂಗಪಟ್ಟಣದಲ್ಲಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ 2 ಕಡೆ ಗೋಸಾಯಿ ಘಾಟ್ ಅಂತ ಒಂದಿದೆ, ಶ್ರೀರಂಗಪಟ್ಟಣ ಈ ನದಿ ಇದೆ. ಯಾರಾದರೂ ಪಿಂಡ ಪ್ರದಾನಗಳನ್ನು ಮಾಡಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇವಲ ಸ್ವಲ್ಪ ದುಡ್ಡು, ಜಾಸ್ತಿ ಅಲ್ಲ. ಬರೀ 6,000ದಿಂದ ಅಬ್ಬಬ್ಬ ಅಂದರೆ ಮೆಟೀರಿಯಲ್ಸ್ ಜಾಸ್ತಿ ಆದರೆ 7,000 ರೂಪಾಯಿ ಜಾಸ್ತಿ. ಸ್ವಲ್ಪ ನೀವು ಸಂತೋಷ ಆದರೆ ಇನ್ನೊಂದು 1,000 ರೂಪಾಯಿ ದಂಪತಿಗಳ ಸಮೇತವಾಗಿ, ದೊಡ್ಡ ಕುಟುಂಬ ಏನಾದರೂ ಬಂದರೆ ಎಲ್ಲರೂ ಸೇರಿ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಹಾಕಿ 8,000 ರೂಪಾಯಿ ಕೊಡ್ಬೋದೇ ಹೊರತು 8,000 ರೂಪಾಯಿ ಮೇಲೆ ಒಂದು ನಯಾ ಪೈಸಾ ಬಿಡುಗಾಸನ್ನು ಕೊಟ್ಟು ತರ್ಪಣವನ್ನು ಕೊಡಬೇಡಿ. ಶಾಸ್ತ್ರದಲ್ಲಿ ದುಡ್ಡು ಕೊಡೋ ಶಾಸ್ತ್ರವೂ ಇಲ್ಲ, ಅದಕ್ಕಾಗೋ ಬೆಲೆನೂ ಅಷ್ಟೇನೆ. ಆದರೆ ಎಷ್ಟು ಜನ ಅಲ್ಲಿ ಸುತ್ತಮುತ್ತಲೂ ಸ್ವಲ್ಪ ಬಡ ಬ್ರಾಹ್ಮಣರು ಇದ್ದಾರೆ, ತಿಥಿ ಕಾರ್ಯವನ್ನು ಮಾಡೋರು. ಕೆಲವರು ದೊಡ್ಡ ದೊಡ್ಡ ತಿಮಿಗಳಿವೆ, ಏನು ಮಾಡಿದ್ದಾರೆ ಗೊತ್ತಾ? ಅದಕ್ಕೆ ನಾವು ಒಂದೊಂದ್ಸರಿ ಬೇಜಾರಾಗ್ಬಿಟ್ಟು ಶ್ರೀರಂಗಪಟ್ಟಣದಲ್ಲೇ ಮಾಡಿಸ್ಬಿಡಿ ಅಂತ ಬೈದು ಬಿಡ್ತೀನಿ. ಯಾಕೆ ಬೈತೀನಿ ಹೇಳಿ? ಈ ಥರದವರು 25,000, 30,000, 40,000 ಪಿಂಡ ಇಡಕ್ಕೆ ಯಾರಾದರೂ ತೊಗೊತಾರೇನ್ರಿ? ಮಾಡ್ತಿರೋದೇ ಕರ್ಮ ಕೆಲಸಗಳು. ಆ ಕರ್ಮವನ್ನು ಕಳೀತಾ ಇದ್ದೀವಿ. ಎಂಥ ದೊಡ್ಡ ಕಾರ್ಯ ಅದು. ಎಷ್ಟೋ ಜನದ ಪಾಪಕರ್ಮಗಳು. ಈ ಮನುಷ್ಯಸ್ಥರು ಇವರಿಗೆ ಒಂದು ಯೋಗ ಅಂದರೆ, ಈ ವಿದ್ಯೆ ಎಲ್ರಿಗೂ ಬರಲ್ಲ.
ಪಿಂಡ ಬಿಡೋದೊಂದು ಸುಮ್ಮನೆನಾ? ಕರ್ಮ ಕಳೆಯೋದು ಅಂದರೆ ಸುಮ್ಮನೆನಾ? ನಮ್ಮೆಲ್ಲರ ಪಾಪ ಕರ್ಮಗಳು ದೇವರುಗಳು ಕಳೀತಾ ಇದ್ರು. ಆದರೆ ಮನುಷ್ಯರೂಪೇಣ ಬ್ರಾಹ್ಮಣ ಈ ರೀತಿ ಕಾರ್ಯವನ್ನು ಕರೀತಾನೆ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಅದಕ್ಕಾಗೋದು ಬರೀ ಕೇವಲ 6,000 ರೂಪಾಯಿ, ಹಬ್ಬಬ್ಬ ಅಂದರೆ 7,000 ರೂಪಾಯಿ. ನೀವೆಲ್ಲ ಸೇರಿ 100 ರೂಪಾಯಿ, 10 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಎಲ್ಲ ಸೇರಿಸಿ ಗುರುಗಳೇ, ಬ್ರಾಹ್ಮಣರೇ ನಮಸ್ಕಾರ ಮಾಡ್ಕೊಳ್ತೀವಲ್ಲ, ಆ ಬ್ರಾಹ್ಮಣೋತ್ತಮ ಅಂದರೆ ಮೊದಲಾಗಿ ಏನು ಹೇಳ್ತಿರೋ ಬ್ರಹ್ಮಜ್ಞಾನಿ. ಭಾಳ ಸಂತೋಷ. ಅದಕ್ಕೆ ಇಂಥ ಒಂದು ಬ್ರಾಹ್ಮಣಗೆ ನಮಸ್ಕಾರ ಮಾಡಿದ್ರೆ ಎಲ್ಲ ಬ್ರಾಹ್ಮಣ ಬಹುಜನ ಪ್ರಿಯನಾಗಿದ್ದ, ಈಗ ಬರೀ ಭೋಜನ ಪ್ರಿಯ ಆಗೋಗಿದ್ದಾನೆ. ತಿನ್ನೋಣ, ದುಡ್ಡು ಮಾಡೋಣ, ಮನೆ ಕಟ್ಟೋಣ. ನೀನು ಅದರಲ್ಲಿ ನ್ಯಾಯ ನೀತಿ ಧರ್ಮವಾಗಿ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ನೋಡಿ ಹೇಳ್ತೀನಿ, ಎಲ್ಲ ಕಡೆ ಒಳ್ಳೆಯವರು ಇದ್ದಾರೆ, ಎಲ್ಲ ಕಡೆ ಕೆಟ್ಟವರು ಇದ್ದಾರೆ. ದಯವಿಟ್ಟು ಮಾಡಿಸೋ ಹಾಗಿದ್ರೆ ಜನಗಳೇ, ವೀಕ್ಷಕರೇ, ಇಷ್ಟೇ ಆಗೋದು ಈ ಕೆಲಸಕ್ಕೆ. ಜಾಸ್ತಿ ದುಬಾರಿ ದುಡ್ಡು ಕೊಡಬೇಡಿ. ಖಂಡಿತ ಈ ಕೆಲಸವನ್ನು ಮಾಡಬೇಕಾದ್ರೆ ಹೇಳ್ತೀನಿ, ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಕನಿಷ್ಠ ಪಕ್ಷ 2.5 ದಿವಸಗಳ ಕಾಲ ಮಾಡಲೇಬೇಕು ಅಂತ ಇರೋ ಶಾಸ್ತ್ರ. ಇವರುಗಳು ಒಂದು ದಿವಸದಲ್ಲಿ ಆಯ್ತು 10:30 ಕೈ ತಟ್ಬಿಡ್ತಾರೆ, ಎದ್ದೇಳಿ ಊಟ ಮಾಡಿ ಹೊರಡ್ಕೊಳ್ಳಿ. ಆ ಊಟ ಒಂದೇ ಊಟ ಮಾಡೋದು, ಒಂದೇ ಅಡುಗೆ ಮಾಡಿರ್ತಾನೆ. ಇವನಿಗೂ ಅದೇ ಅಡುಗೆ, ಅವನಿಗೂ ಇದೇ ಅಡುಗೆ, ಇವನಿಗೂ ಅದೇ ಅಡುಗೆ. ಹಾಗೆ ಮಾಡಕೂಡ್ದು, ಇವನಿಗೆ ಬೇರೆ ಅಡುಗೆ ಮಾಡಬೇಕು. ಇದರ ವಿಚಾರ ನಾನೂ ಸಾಕಷ್ಟು ಮಾತಾಡಬೇಕು. ಸಮಯದ ಅಭಾವದಿಂದ ಇವತ್ತು ದಿವಸ ಮಂಗಳವಾರ ಹಾಡೋ ಸಮಯ ಬಂದ್ಬಿಡ್ತು. ಮಂಗಳವಾರ ಆ ಭಗವಂತನ ಕೃಪಾ ಕಟಾಕ್ಷ. ಇನ್ಮೇಲಾದರೂ ಮಂಗಳವಾರದ ದಿವಸನೇ ಆ ಮಂಗಳಮುಖಿಯಾಗಿರ್ತಕ್ಕಂಥ ಸಾಕ್ಷಾತ್ ಗುರುಮಂಗಳ ಯೋಗ ಯಾವುದೋ ನಿಂಬೆಹಣ್ಣಿನ ಬಗ್ಗೆ ಮಾತಾಡಿದ್ದೀನಿ. ಇನ್ನಷ್ಟು ವಿಚಾರ, ಇವರುಗಳು ಈ ಥರ ಪಾಪ ಮಾಡಿದವ್ರಿಗೆ ಇವ್ರಿಗೇನು ಗತಿ ಆಗತ್ತೆ? ನಿಂಬೆಹಣ್ಣಿನ ನಾವು ರಕ್ಷಣೆನೇ ಹೇಗೆ ಮನೆಗೆ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಆದರೆ ಆ ನಿಂಬೆಹಣ್ಣಿನಲ್ಲಿ ನಾವು ಪರಿವರ್ತನೆ ಮಾಡ್ಕೋಬೇಕು. ಪರಿವರ್ತನೆ ಅಂದರೆ ನೀವು ತಿಥಿ ಕಾರ್ಯಕ್ಕೆ ಹೋಗಿ ಮನೆಗೆ ವಾಪಸ್ ಬರಬೇಕಾದ್ರೆ ಈ ನಿಂಬೆಹಣ್ಣು ಭಾಳ ಮುಖ್ಯ. ಏನಕ್ಕೆ ಮುಖ್ಯ ಎತ್ತ ಅನ್ನೋದು ನೀವು ದಿನನಿತ್ಯ ಬ್ರಹ್ಮಾಂಡ ಕಾರ್ಯಕ್ರಮ ನೋಡಿದ್ರೇ ಭಾಳಷ್ಟು ಮುಖ್ಯ. ಕಪಿಚೇಷ್ಟೆ ಮಾಡದೆ, ಆ ಕಡೆ ಈ ಕಡೆ ಕದಲದೆ, ಒಂದು ಕಡೆ ಕುಕ್ಕಿಸ್ಕೊಂಡಿದ್ರೆ ಸಾಕು, 1 ಗಂಟೆ ಕಾಲ ಇಡೀ ಜೀವಮಾನ ಪೂರ್ತಿ ಕರ್ಮಗಳನ್ನು ಕಳ್ಕೊಂಡ್ಬಿಡ್ಬೋದು. ಇದು ನಿಜವಾದ ಬ್ರಹ್ಮಾಂಡ ಲೋಕ. ಅಂಥ ಒಂದು ಬ್ರಹ್ಮಾಂಡ ಲೋಕದಿಂದ ನಿಮ್ಮೆಲ್ಲರಿಗೂ ಮಂಗಳವನ್ನು ಹಾಡೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ತಿಥಿ ಕಾರ್ಯವನ್ನ ಎಲ್ಲಿ ಮಾಡಿಸ್ಬೇಕು, ಎಷ್ಟು ದುಡ್ಡು ಕೊಡಬೇಕು, ಯಾರಿಂದ ಮಾಡಿಸ್ಬೇಕು ಅಂತೆಲ್ಲ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಜೊತೆಗೆ ಸ್ವಲ್ಪ ನರಕದ ಒಂದು ನೆನಪನ್ನ ಕೂಡ ಮಾಡಿಸಿದ್ರಿ. ಅಸತ್ಯದೆಡೆ ಹೋಗ್ಬೇಡಿ, ಸತ್ಯದ ಹಾದಿಯನ್ನ ಹಿಡೀರಿ ಅಂತ ಕೂಡ ಹೇಳಿದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸ್ತಾ ಇರಬೇಕು, ಯಾವಾಗೂ ನಮ್ಗೆ ಹೀಗೆ ಸನ್ಮಾರ್ಗದೆಡೆಗೆ ಸೆಳೀತಾ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಮತ್ತೆ ನಾಳೆ ಇನ್ನಷ್ಟು ಮಾಹಿತಿಯನ್ನ ಪಡಿಬೇಕಂದ್ರೆ ನೀವೆಲ್ಲರೂ ಏನ್ ಮಾಡ್ಬೇಕು? ಸರಿಯಾಗಿ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ವೀಕ್ಷಿಸಬೇಕು ಅಂತ ಹೇಳ್ತಾ ನಿಮ್ಮ ಅಪ್ಪಣೆಯನ್ನ ಪಡಿತಾ ಹೋಗ್ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಹರ ಹರ ಮಹಾದೇವ.